ದೀಪಾ ಸಪ್ತ ಧನ್ವೀರ್ ರಚಿತಾ ರಾಮ್ ಮದುವೆ. ಗಾಂಧಿನಗರದಲ್ಲಿ ಓಡಾಡ್ತಾ ಇದೆ ಬುಲ್ಬುಲ್ ಮ್ಯಾರೇಜ್ ಗಾಸಿಪ್. ಫುಲ್ ಸ್ಟಾಪ್ ಇಟ್ರೂ ನಿಲ್ತಿಲ್ಲ ದಚ್ಚು ಆಪ್ತರಿಬ್ಬರ ಮದುವೆ ಸ್ಟೋರಿ. ಹೌದು, ನಟ ದರ್ಶನ್ಗೆ ಆಪ್ತರಾಗಿರುವ ಧನ್ವೀರ್ ಮತ್ತು ರಚಿತಾ ಮದುವೆ ಸುದ್ದಿ ಈ ಹಿಂದೆ ಗಾಸಿಪ್ ಆಗಿತ್ತು. ಇದಕ್ಕೆ ಸರಿಯಾಗಿ ನಟ ಧನ್ವೀರ್ ಬ್ರೇಕ್ ಹಾಕಿದ್ರು. ಮತ್ತೀಗ ಈ ಇಬ್ಬರ ಮದುವೆ ವಿಷಯ ಮುನ್ನೆಲೆಗೆ ಬಂದಿದೆ. ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ಬಗ್ಗೆ ಸಾಕಷ್ಟು ಗಾಸಿಪ್ಗಳಿವೆ. ಅದರಲ್ಲಿ ದಚ್ಚು ಕುಚಿಕು ಧನ್ವೀರ್ ವಿಚಾರವೂ ಒಂದು. ಈ ಹಿಂದೆ ರಚಿತಾ, ನಾವು ಗೌಡ್ರು ಆಗಿರೋದ್ರಿಂದ ಗೌಡ್ರು ಹುಡುಗನೇ ಬೇಕು ಎಂಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಜಾರ್ ನಟ ಧನ್ವೀರ್ಗೆ ರಚಿತಾ ರಾಮ್ ಅವರ ನಡುವೆ ಪ್ರೇಮ್ ಕಹಾನಿ ಇದೆ, ಇಬ್ಬರು ಮದುವೆ ಕೂಡ ಆಗ್ತಾ ಇದ್ದಾರೆ ಅನ್ನೋ ವದಂತಿ ಹಲವು ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ. ಆದ್ರೆ ಇದಕ್ಕೆ ಸ್ಪಷ್ಟ ಉತ್ತರವಂತೂ ಇಲ್ಲವೇ ಇಲ್ಲ. ರಚಿತಾ ರಾಮ್ ಕೂಡ ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡವರು ಅಲ್ಲ. ಇನ್ನು ಧನ್ವೀರ್ ಅವರು ಕೂಡ ಈ ಹಿಂದೆ ಒಮ್ಮೆ ಗಾಸಿಪ್ಗೆ ತೆರೆ ಎಳೆದಿದ್ರು. ಜನರ ಬಾಯಿ ಮುಚ್ಚಿಸಲು ಆಗ್ಲೇ ಇಲ್ಲ. ಈಗ ಕೊನೆಗೂ ಈ ವಿಚಾರದ ಬಗ್ಗೆ ಮತ್ತೆ ಕ್ಲಾರಿಟಿ ಕೊಟ್ಟು ಬಿಟ್ಟಿದ್ದಾರೆ. ಅಂದಹಾಗೆ ರಚಿತಾ ಈ ಗಾಸಿಪ್ ಕುರಿತು ಡೋಂಟ್ ಕೇರ್ ಎಂದಿದ್ರು. ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟೇ ಇರಲಿಲ್ಲ. ಏನೇ ಗಾಸಿಪ್ ಬಗ್ಗೆ ಕೇಳಿದ್ರು ಅದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ನಗು ನಗುತ್ತಲೇ ಮುಂದೆ ಸಾಕ್ತಾರೆ. ಆದ್ರೆ ಧನ್ವೀರ್ ಹಾಗಲ್ಲ. ಈ ಗಾಸಿಪ್ ಬಗ್ಗೆ ಕೊನೆಗೂ ಒಂದು ಕ್ಲಾರಿಟಿ ಕೊಟ್ಟಿದ್ರು. ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ರಚಿತಾ ರಾಮ್ ಅವರ ಜೊತೆಗಿನ ಮದುವೆ ವದಂತಿ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಎಸ್, ಈ ವಿಷಯದ ಬಗ್ಗೆ ಮಾತನಾಡಿದ ಧನ್ವೀರ್, ನನ್ನ ಮದುವೆ ಬರೀ ರಚಿತಾ ಅವರೊಂದಿಗೆ ಅಲ್ಲ, ಇನ್ನು ಹಲವರ ಜೊತೆ ಸಂಬಂಧ ಕಟ್ಟಿ ಚೌಲ್ಟ್ರಿ ಕೂಡ ಬುಕ್ ಮಾಡಿದ್ರು. ಇನ್ನು ನಮ್ಮಿಬ್ಬರಿಗೆ ತಾಂಬೂಲ ಒಂದು ಎಕ್ಸ್ಚೇಂಜ್ ಮಾಡಲಿಲ್ಲ ಅಷ್ಟೇ, ಇನ್ನೆಲ್ಲವನ್ನ ಆಗ್ಲೇ ಮಾಡಿದ್ದಾರೆ ಎಂದು ಧನ್ವೀರ್ ನಗು ನಗುತ್ತಲೇ ಹೇಳಿದ್ದಾರೆ. ಜನ ಹೇಗೆ ಅಂದ್ರೆ, ಈಗ ಯಾವ ನಟಿ ಜೊತೆ ಸುಮ್ಮನೆ ಕಾಣಿಸಿಕೊಂಡ್ರು ಒಂದು ಫೋಟೋ ತಗೋತಾರೆ, ಆಮೇಲೆ ಇಬ್ಬರ ಮಧ್ಯೆ ಏನೂ ಇದೆ ಅಂತ ಕತೆ ಹೇಳ್ತಾರೆ. ಆದ್ರೆ ನಾವೇನು ಅನ್ನೋದು ನಮಗೆ ಮಾತ್ರ ಗೊತ್ತು. ಈಗ ನಾನು ಹಾಗೂ ರಚಿತಾ ಅವರೊಂದಿಗೆ ಶೇರ್ ಮಾಡುವ ಬಾಂಡಿಂಗ್ ಕೂಡ ಬೇರೆದೆ. ನಾವಿಬ್ಬರು ಕಷ್ಟ ಸುಖವನ್ನ ಬೇರೆ ರೀತಿ ಶೇರ್ ಮಾಡ್ಕೋತೀವಿ. ಅಷ್ಟಕ್ಕೆ ಏನೇನೋ ಸುದ್ದಿ ಹಬ್ಬಿಸ್ತಿದ್ದಾರೆ ಎಂದು ಸ್ಮೈಲಿಂಗ್ ಫೇಸ್ನಲ್ಲೇ ದರ್ಶನ್ ಆಪ್ತ ಉತ್ತರಿಸಿದ್ದಾರೆ. ಇನ್ನು ಬುಲ್ಬುಲ್ ಮಾತ್ರ ಈ ವಿಚಾರದ ಕುರಿತು ಗಪ್ ಚುಪ್ ಅಂದಿಲ್ಲ. ರಚ್ಚು ಮತ್ತು ಧನ್ವೀರ್ ಫ್ಯಾನ್ಸ್ ಮಾತ್ರ ಮೌನಂ ಸಮ್ಮತಿ ಲಕ್ಷಣಂ, ಸೈಲೆಂಟ್ ಆಗಿದ್ರೆ ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ ಅಂತಿದ್ದಾರೆ. ಬಟ್ ರಿಯಾಲಿಟಿ ಏನಂದ್ರೆ, ರಚ್ಚು ಯಾವ ವಿಚಾರದ ಕುರಿತು ಮಾತನಾಡೋಕೆ ಹೋಗಲ್ಲ. ಅವರ ಮಾತು ತೂಕವಾಗಿರುತ್ತೆ. ಹಿಂದೆ ಅವರ ಸಿಡಿ ವಿಚಾರದಲ್ಲೂ ಕೂಡ ಅವರು ಲಾಯರ್ ಜಗದೀಶ್ ವಿರುದ್ಧ ಮಾತನಾಡಿಲ್ಲ. ಕರ್ಮ ನೋಡ್ಕೊಳ್ಳುತ್ತೆ ಅಂತ ಸುಮ್ಮನಿದ್ರು. ಅದರಂತೆ ಲಾಯರ್ ಜಗದೀಶ್ ಕೂಡ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿಕೆ ನ್ಯೂಸ್.